ಇವತ್ತು ಕೆಲವು ನ್ಯೂಸ್ ಮಾಧ್ಯಮದಲ್ಲಿ ಒಂದು ನ್ಯೂಸ್ ನಾನು ನೋಡಿದ್ದೀನಿ, ಗಮನಿಸಿದ್ದೀವಿ ಮತ್ತು ಇಡೀ ಬಿಜಾಪುರ ಜಿಲ್ಲೆ ಜನತೆ ಗಮನಿಸ್ತಾ ಇದ್ದಾರೆ, ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಒಂದು ಆಡಿಯೋ ಕ್ಲಿಪ್, ಒಬ್ಬ ಅಪರಿಚಿತ ವ್ಯಕ್ತಿಯ ಆಡಿಯೋ ಕ್ಲಿಪ್ಪನ್ನು ಹರಿಬಿಟ್ಟು 15ನೇ ತಾರೀಕಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಜಾಪುರ ಜಿಲ್ಲೆಯಾದಂಥ ಬಂದ್ ಕರೆ ಕೊಟ್ಟು ಮತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೆ, ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಒಂದು ಆಡಿಯೋ ಕ್ಲಿಪ್ ಹರಿಬಿಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಆದರೆ ವಾಸ್ತುಸ್ಥಿತಿ ಈ ಮಾಧ್ಯಮದ ಮುಖಾಂತರ ನಾನು ಇಡೀ ರಾಜ್ಯದ ಜನತೆಗೆ ಹೇಳಿ ಬಯಸುವುದೇನೆಂದರೆ, ಈಗಾಗಲೇ ವಿಜಯಪುರ ಜಿಲ್ಲೆಯ ಮಹಾಜನತೆ, ಬಿಜಾಪುರ ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ಒಕ್ಕೂಟದಿಂದ, ಅಂದರೆ ಎಲ್ಲ ಮುಸ್ಲಿಂ ಸಂಘಟನೆ ವತಿಯಿಂದ ಒಂದು ದ ಬಿಜಾಪುರ್ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂಥೇಳಿ ಅದರದ್ದು ಸಂಘಟನೆಯನ್ನು ರಚನೆ ಮಾಡಿ ಈ ವಿಷಯ ಕುರಿತು ಸಮಾಲೋಚನೆ ಮಾಡಿ ಮುಂದೆ ತೆಗೆದುಕೊಳ್ಳುವ ಹೆಜ್ಜೆಗಳು ಮತ್ತು ಮುಂದೆ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಈ ಸಮನ್ವಯ ಮಾಡಿಕೊಂಡು ಈ ಸಂಘಟನೆ ವತಿಯಿಂದ ದಿನಾಂಕ 15ನೇ ತಾರೀಕಿಗೆ ಯಾವುದೇ ಪ್ರತಿಭಟನಾ ಮೆರವಣಿಗೆ ಆಗಲಿ, ಬಂದ್ ಕರೆ ಕೊಟ್ಟಿದ್ದಾಗಲಿ ಏನೂ ನಾವು ಬಿಜಾಪುರ ಜಿಲ್ಲೆಯಿಂದ ಯಾವುದೂ ಅದು ಆಹ್ವಾನಿಸಿರುವುದಿಲ್ಲ. ಇದು ತಪ್ಪು, ಸುಳ್ಳು ಮಾಹಿತಿ, ಫೇಕ್ ನ್ಯೂಸ್. ಇದು ಬಸನಗೌಡ ಪಾಟೀಲ್ ಯತ್ನಾಳ ಹಾಗೂ ಅವರ ಬೆಂಬಲಿಗರು ಯಾರಾದರೂ ಅದು ಕಿಡಿಗೇಡಿತನ ಮಾಡಲಿಕ್ಕೆ ಅಥವಾ ಸ್ವಯಂ ಪ್ರೇರಿತ ರಕ್ಷಣೆಗೋಸ್ಕರ ಇದು ಮಾಧ್ಯಮದ ಮುಖಾಂತರ ಹರಿಬಿಡ್ತಾ ಇದ್ದಾರೆ ಅನ್ನೋಂಥ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದನೇದು. ಎರಡನೇದು ಮೂಲ ವಿಷಯ ಏನಿದೆ ಅಂತಂದರೆ, 17ನೇ ತಾರೀಕಿಗೆ CET ಪರೀಕ್ಷೆ ಇರೋದ್ರಿಂದ ಮತ್ತು 15ನೇ ತಾರೀಕರವರೆಗೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಾವು ಅಲ್ಪಸಂಖ್ಯಾತ ಸಮಾಜದವರು ಪ್ರತಿಭಟನೆಗೆ ಯಾವುದೂ ಕರೆ ಕೊಟ್ಟಿರೋದಿಲ್ಲ. ಮತ್ತು 15ನೇ ತಾರೀಕಿಗೆ ನಮ್ಮದು ಸಂಘಟನೆ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಕರೆದು, ಪೂರ್ವಭಾವಿ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ರೂಪರೇಷೆಗಳನ್ನು ರಚಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಬೇಕು ಅನ್ನೋಂಥದ್ದು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ 15ನೇ ತಾರೀಕಿಗೆ ನಿಗದಿಪಡಿಸಿದ್ದೀವಿ. ಅದಲ್ಲದೆ ಮತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತ ಸಂಘಟನೆ ವತಿಯಿಂದ ಒಂದು ಕಾಮನ್ ನಿರ್ಣಯ ಆಗಿದೆ. ಏನಾಗಿದೆ ಅಂತಂದ್ರೆ, ಯಾವುದೇ ಅಹಿಂಸಕರ ಘಟನೆಗೆ ನಾವು ಅವಕಾಶ ಕೊಡುವುದಿಲ್ಲ. ಭಾರತೀಯ ಸಂವಿಧಾನ ಅಡಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಅಡಿಯಲ್ಲಿ ಪ್ರತಿಭಟನೆಗೆ ನೀಡಿರುವ ಹಕ್ಕನ್ನು ಚಲಾಯಿಸುತ್ತಾ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಮಾಡಿರುವ ಅಪರಾಧಕ್ಕೆ ಅವರ ತಕ್ಕ ಶಿಕ್ಷೆ ನೀಡಲಿಕ್ಕೆ, ಅವರಿಗೆ ಬಂಧಿಸುವಲ್ಲಿ ನಾವು ಕಾನೂನಾತ್ಮಕ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ. ವಿನಾ ಇಂಥ ಯಾವ ಚಿಲ್ಲರೆ ಆಡಿಯೋ ವಿಡಿಯೋ ಅಥವಾ ಯಾವುದೇ ಹುಡುಗರದು ಯಾವುದೇ ಮಾತಿಗೆ ನಮ್ಮದು ಯಾವುದೂ ಬೆಂಬಲನೂ ಇಲ್ಲ, ಯಾವುದೂ ಸಹಕಾರನೂ ಇಲ್ಲ. ಮತ್ತು ರಾಜ್ಯದ ಜನತೆಗೆ ಮತ್ತು ರಾಜ್ಯದ ಎಲ್ಲ ಆಡಳಿತಾತ್ಮಕ ವರ್ಗಗಳಿಗೆ ಮತ್ತು ವಿಶೇಷವಾಗಿ ಕೆಲವೊಂದು ಪೇಡ್ ಮೀಡಿಯಾಗಳಿಗೆ, ಕೆಲವೊಂದು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರು ಬೆಂಬಲಿಗರಾದ ಬೆಂಬಲಿತ ನ್ಯೂಸ್ ಮಾಧ್ಯಮದವರಿಗೆ ಸ್ಪಷ್ಟ ಸಂದೇಶ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅನಾಮಧ ವ್ಯಕ್ತಿಯ ಆಡಿಯೋ ಕ್ಲಿಪ್ಪನ್ನು ಪರ್ಟಿಕ್ಯುಲರ್ ಒಬ್ಬ ಸಮುದಾಯ, ಒಬ್ಬ ಜಾತಿಯ ವ್ಯಕ್ತಿಯ ಹೆಸರನ್ನು ಗುರುತಿಸಿ ಪ್ರಸಾರ ಮಾಡುವುದು, ಇದು ಒಂಥರದ್ದು ಭಯೋತ್ಪಾದನೆ ಇದೆ, ಇದು ಒಂಥರದ್ದು ಪ್ರಚೋದನೆ ಇದೆ. ಅದಕ್ಕಾಗಿ ನಾನು ಎಲ್ಲ ಮಾಧ್ಯಮದ ಮಿತ್ರರಿಗೆ ಕೈ ಮುಗಿದು ನಮ್ಮ ಸಮಾಜ ವತಿಯಿಂದ ಕಳಕಳಿ ವಿನಂತಿ ಮಾಡ್ಕೋತೀನಿ. ನೀವು ಐಡೆಂಟಿಫೈ ಆಗುವವರಿಗೆ, ವ್ಯಕ್ತಿಯ ಹೆಸರು ಮತ್ತು ವ್ಯಕ್ತಿಯ ಕುಲ್ ಐಡೆಂಟಿಫೈ ಆಗುವವರಿಗೆ ಅವ್ರ ಹೆಸರನ್ನು ಬಹಿರಂಗ ಮಾಡೋದು ಇದು ಒಂಥರ ಪ್ರಚೋದನೆ ಇದೆ. ಇದನ್ನು ನೀವು ತಡೆ ಹಿಡಿಬೇಕು ಮತ್ತು ಇದನ್ನು ನೀವು ಸುಧಾರಣೆ ಮಾಡ್ಕೋಬೇಕಂತ ನನ್ನ ಸಲಹೆ ಇದೆ. ನಾವು ಮಾಧ್ಯಮದ ಮಿತ್ರರಿಗೆ ಮತ್ತು ಮಾಧ್ಯಮದ ಚಾನೆಲ್ಗಳಿಗೆ ಯಾವುದೇ ಧರ್ಮೀಯರ ಧರ್ಮವನ್ನು ಗುರುತಿಸದೆ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಂತ ವಿನಂತಿಸಿಕೊಳ್ತೇನೆ.